Hello dear students, this is a video on session 45 of Financial Accounting 6 subject. In this video, I am going to explain problem number 6 of Liquidation of Companies unit. The following particulars relate to a limited company which has gone into voluntary liquidation. You are required to prepare liquidator's final statement of accounts, allowing for his remuneration at 2% on amount realized on assets, 2% on amount distributed to unsecured creditors other than preferential creditors. So preferential creditors 70,000, debentures 75,000, unsecured creditors 2,24,000, assets realized, cash in hand, land and buildings, plant and machinery, fixture and fittings. Liquidation expenses amount to 2,000 rupees. A call of 2 rupees per share on partly paid 10,000 equity shares was made and duly paid except in case of one shareholder owning 500 shares. So let's look into the solution. Liquidator's final statement of accounts, receipt side, cash in hand, it is given in the question. Cash in hand is 20,000. So we have written it here. Cash at bank is not mentioned in the question, so ignore that. Sale of free assets. So here you have been given land and buildings, plant and machinery, and fixture and fittings. So you are writing it down as it is. Free assets realized. Okay. So sale of free assets, land and buildings, plant and machinery, and fixture and fittings. So 2,48,000 is the total assets realized. There is no asset which is given as a security to secured creditors. So ಯಾವುದೇ ಅಸೆಟನ್ನು ನೀವು ಅಡ ಇಟ್ಟು ಸಾಲ ತೊಗೊಂಬಂದಿಲ್ಲ. ಸೊ ಯಾವುದನ್ನೇ ನೀವು ಸೆಕ್ಯೂರಿಟಿ ಆಗಿ ಕೊಟ್ಟಿಲ್ಲ ಸಾಲ ತೊಗೊಳೋದಕ್ಕೆ. ಸೊ ಅಂಥದ್ದನ್ನು ಹಾಗಾಗಿ ಈ ಪರ್ಟಿಕ್ಯುಲರ್ ಸರ್ಪ್ಲಸ್ ಫ್ರಮ್ ಅಸೆಟ್ಸ್ ಗಿವನ್ ಆಸ್ ಸೆಕ್ಯೂರಿಟೀಸ್ ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೋದು ನಿಲ್ಲಾಗುತ್ತೆ. ಈ ಎಂಟೈರ್ ಪ್ರಾಬ್ಲಮಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದ್ದಾರೆ, ಅವ್ರಿಗೆ ಯಾವುದೋ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದೀರಾ ನೀವು ಸಾಲ ತೊಗೊಳ್ಳುವಾಗ. ಸೊ ಆ ರೀತಿ ಎಲ್ಲೂ ಮೆನ್ಷನ್ ಆಗದೆ ಇರೋದ್ರಿಂದ ಇದನ್ನು ನಿಲ್ ಅಂತ ಹಾಕ್ತಿದ್ದೀನಿ. ಅನ್ಪೇಯ್ಡ್ ಕಾಲ್ಸ್ ಅಟ್ ದ ಕಮೆನ್ಸ್ಮೆಂಟ್ ಆಫ್ ವೈಂಡಿಂಗ್ ಅಪ್, ಅಂದರೆ ಕಾಲ್ಸ್ ಇನ್ ಅರಿಯರ್ಸ್ ಏನಾದರೂ ಇದ್ದರೆ, ಅಂದರೆ ಕಂಪನಿಯವರು ನೀವು ಕಟ್ಟಿ ಅಂತ ಕೇಳಿದ್ದಾರೆ ಶೇರ್ ಹೋಲ್ಡರ್ಸ್ಗೆ, ಬಟ್ ಕೆಲವು ಶೇರ್ ಹೋಲ್ಡರ್ಸ್ ಕಟ್ಟಿಲ್ಲ, ಅಂಥದನ್ನ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರೀತೀರಾ. ಕಾಲ್ಸ್ ಇನ್ ಅರಿಯರ್ಸ್ ಇದ್ದರೆ ಇಲ್ಲಿ ಬರುತ್ತೆ, ಈ ಪ್ರಾಬ್ಲಮಲ್ಲಿಲ್ಲ, ಹಾಗಾಗಿ ನಿಲ್. ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ಸ್ ಆನ್ ಪಾರ್ಟ್ಲಿ ಪೇಯ್ಡ್ ಶೇರ್ಸ್, ಲಾಸ್ಟ್ ಲೈನ್ನಲ್ಲಿದೆ ಮೆನ್ಷನ್ ಮಾಡಿದ್ದಾರೆ. ಅ ಕಾಲ್ ಆಫ್ 2 rupees ಪರ್ ಶೇರ್ ಆನ್ ಪಾರ್ಟ್ಲಿ ಪೇಯ್ಡ್ 10,000 equity shares was made and duly paid except in case of one shareholder owning 500 shares. ಸೊ 10,000 equity shares ಇದೆ, ಅವ್ರಿಗೆಲ್ಲ ನೀವು 2 rupees ಪರ್ ಶೇರ್ನ ಪೇ ಮಾಡಿ ಅಂತ ಕಾಲ್ ಮನಿ, ಅಂದರೆ ಯು ಆರ್ ಆಸ್ಕಿಂಗ್ ದೆಮ್ ಟು ಪೇ. ಓಕೆ, ಕಾಲ್ ಮಾಡ್ತಾ ಇದ್ದೀರಾ. ಬಟ್ ಅವರು ಎಲ್ಲರೂ ಪೇ ಮಾಡಿದ್ದಾರೆ, ಅದರಲ್ಲಿ ಒಬ್ಬ ಶೇರ್ ಹೋಲ್ಡರ್ ಓನಿಂಗ್ 500 ಶೇರ್ಸ್ ಹ್ಯಾಸ್ ನಾಟ್ ಪೇಯ್ಡ್. ಅಂದರೆ 9,500 ಶೇರ್ಸ್ ಮೇಲೆ ನಿಮಗೆ ಹಣ ಬಂದಿದೆ. 10,000 ಶೇರ್ಸಲ್ಲಿ 9,500 ಶೇರ್ಸ್ ಮೇಲೆ 2 rupees ಪರ್ ಶೇರ್ ಬಂದಿದೆ. ಸೊ ಅಮೌಂಟ್ ರಿಸೀವ್ ಫ್ರಮ್ ಕಾಲ್ಸ್ ಆನ್ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ 9,500 ಇಂಟು 2. 10,000 ಶೇರ್ಸಲ್ಲಿ 500 ಶೇರ್ಸ್ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಪೇ ಮಾಡಿಲ್ಲ. ಸೊ 9,500 ಶೇರ್ಸ್ ಮೇಲೆ ನಿಮಗೆ ಹಣ ಬಂದಿದೆ, 2 rupees per share, so 19,000. Okay, so this is all about receipt side. Let's move on to payment side. Liquidation expenses 2,000. Here you can see liquidation expenses 2,000. Liquidator's remuneration 2% on amount realized on assets. So assets ಮೇಲೆ ಎಷ್ಟು ದುಡ್ಡು ಬಂದಿದೆ ಅದ್ರ ಮೇಲೆ 2%. ಈಗ ಕ್ಯಾಶ್ ಸೇರಿಸ್ಕೋಬೇಕೋ ಬೇಡವೋ? ಸಿ ಜನರಲಿ ಕಮಿಷನ್ ಏನಕ್ಕೆ ಕೊಡ್ತೀರಾ? ಅವ್ರು ಮಾಡಿರೋ ಎಫರ್ಟ್ಸ್ಗೆ, ಅವ್ರು ಹಾಕಿರೋ ಎಫರ್ಟ್ಸ್ಗೆ. ಸೊ ಎಲ್ಲ ಅಸೆಟ್ಸ್ನೂ ಮಾರುವಾಗ ಅವ್ರು ಸುಮಾರು ಎಫರ್ಟ್ಸ್ ಹಾಕಿ ಮಾರಿರ್ತಾರೆ, ಸೊ ಹಾಗಾಗಿ ಅವರಿಗೆ ಕಮಿಷನ್ ಕೊಡ್ತೀರಾ. ಬಟ್ ಕ್ಯಾಶನ್ನ ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ಏನೂ ಎಫರ್ಟ್ಸ್ ಹಾಕೋಷ್ಟಿಲ್ಲ, ಬಿಕಾಸ್ ಕ್ಯಾಶ್ ಆಲ್ರೆಡಿ ಇರುತ್ತೆ, ಅದನ್ನೇನು ರಿಯಲೈಸ್ ಮಾಡ್ಕೊಳ್ಬೇಕಾಗಿಲ್ಲ. ಕ್ಯಾನ್ ಯು ಸೆಲ್ ಕ್ಯಾಶ್? ಕ್ಯಾನ್ ಯು ಸೇ ಐ ಹ್ಯಾವ್ 10 rupees, ವಿಲ್ ಎನಿಬಡಿ ಬೈ ಇಟ್? ನೋ. ಸೊ ಕ್ಯಾಶ್ ಇಸ್ ನಾಟ್ ಸೋಲ್ಡ್, ಕ್ಯಾಶ್ ಇಸ್ ಜಸ್ಟ್ ದೇರ್. ಸೊ ಹಿ ಹ್ಯಾಸ್ put no efforts in any when it comes to cash in hand. So that's why you generally don't pay commission on cash in hand. Specifically question ಅಲ್ಲಿ ಕೊಟ್ಟಿದ್ರೆ 2% on amount realized including cash ಅಂತ ಏನಾದರೂ ಕೊಟ್ಟಿದ್ರೆ ಮಾತ್ರ ನೀವು ಆ ಕ್ಯಾಶ್ ಅಮೌಂಟನ್ನು ಇನ್ಕ್ಲೂಡ್ ಮಾಡಿ ಆಮೇಲೆ ಕಮಿಷನ್ ಕೊಡ್ತೀರಾ. ಇಲ್ಲಿ ಏನೂ ಕೊಟ್ಟಿಲ್ಲ, ಬರೀ ಅಮೌಂಟ್ ರಿಯಲೈಸ್ಡ್ ಆನ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಫ್ರೀ ಅಸೆಟ್ಸಿಂದ ಏನು ದುಡ್ಡು ಬಂದಿದೆ ಅದ್ರ ಮೇಲೆ 2% ಕೊಡಬೇಕು. So here you can see 2,48,000 free assets, land and buildings, plant and machinery, fixture and fittings. So our 2,48,000 ಮೇಲೆ 2% ಕೊಟ್ಟಿದ್ದೀವಿ, 4,960. Next, 2% on amount payable to unsecured creditors other than preferential creditors. Preferential creditors ಬಿಟ್ಟು ಬರೀ unsecured creditorsಗೆ ಎಷ್ಟು ಹಣ ಕೊಟ್ಟಿದ್ದೀರೋ ಅದ್ರ ಮೇಲೆ 2%. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು 2,24,000 rupees ಕೊಡಬೇಕು. ಆದರೆ ವಿ ಡೋಂಟ್ ಹ್ಯಾವ್ ಸೋ ಮಚ್ ಅಮೌಂಟ್. ಯು ಕ್ಯಾನ್ ಸಿ 2,87,000 is your total receipts. ಅಷ್ಟೇ ಇರೋದು. 2,44,000 ಮಿಕ್ಕ ಡೌಟು, ಸೊ ವಿ ವಿಲ್ ಚೆಕ್ ಇಟ್ ಒನ್ಸ್. ಸೊ 2,87,000, ಓಕೆ, ಟೋಟಲ್ receipts minus all the payments you have to do. 2,000, 4,960,
ಓಕೆ, ವಿ ಡೋಂಟ್ ನೋ ದಿಸ್ ಅಮೌಂಟ್ ಇದೆಷ್ಟು ಅಂತ ನಮ್ಗೆ ಇವಾಗ ಗೊತ್ತಿರೋದಿಲ್ಲ, ಇನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬರ್ಕೊಳ್ಳೋಣ. ಸೊ ಲೆಟ್ಸ್ ಕೀಪ್ ದಿಸ್ ಪಾರ್ಟ್ ಆ್ಯಸ್ ಇಟ್ ಈಸ್. ವಿ ವಿಲ್ ಪ್ರೊಸೀಡ್ ಹಿಯರ್. ಇಲ್ಲಿ ನೋಡಿ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆದಮೇಲೆ ವಿ ಹ್ಯಾವ್ ಟು ಪೇ ಟು ದ ಡಿಬೆಂಚರ್ ಹೋಲ್ಡರ್ಸ್. ಡಿಬೆಂಚರ್ ಹೋಲ್ಡರ್ಸ್ ಕ್ವೆಶ್ಚನಲ್ಲಿ ಇದೆ, ವಿಚ್ ಇಸ್ 75,000 rupees. ಸೊ ಯು ಆರ್ ಮೇಕಿಂಗ್ ಪೇಮೆಂಟ್ ಟು ದೆಮ್. ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್ 75,000. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು ಬರ್ಕೊಂಡ್ಬಿಡ್ತೀವಿ 70,000 rupees, ಬಿಕಾಸ್ ಇಟ್ಸ್ ಕ್ಲಿಯರ್ಲಿ ಮೆನ್ಷನ್ ಹಿಯರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ 70,000 ಅಂತ. ಆ್ಯಂಡ್ ಈ ಪರ್ಸೆಂಟೇಜ್ ಕೊಡ್ತಾರೆ ನಾವು 2% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರೋದ್ರಿಂದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನು ಬರ್ಕೊಂಬಿಡಿ ಇಲ್ಲಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 70,000. ಸೊ ಪ್ಯೂರ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಕೊಡ್ತಾ ಇದ್ದೀರಾ ನೀವು ಹಣ? ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ಇಟ್ ನಾವು. 2,87,000 minus 4,960 minus 2,000 minus 75,000 minus 70,000 ಇಷ್ಟನ್ನು ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ದಿಸ್ ಅಮೌಂಟ್ ವಿ ಡೋಂಟ್ ನೋ, ಇವಾಗಿನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ನಾವು. ಓಕೆ, 1,35,040 rupees ಮಿಕ್ಕತ್ತೆ. 1,35,040 rupees. ಈ 1,35,40 rupeesಲ್ಲಿ 2,648 ಕಮಿಷನು ಸೇರ್ಕೊಂಡಿದೆ, ವಿಚ್ ವಿ ಡು ನಾಟ್ ನೋ. ಆ 2,648 ಅನ್ನೋ ನಮ್ಗೆ ಇನ್ನೂ ಗೊತ್ತಿಲ್ಲ, ನಾವು ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ ಅಷ್ಟೇ. ಸೊ 1,35,040 ಇಂಟು 2% ಕಮಿಷನ್, 2 divided by 102. ಯಾಕೆ 2 divided by 102 ಮಾಡ್ತಿದ್ದೀವಿ? ಬಿಕಾಸ್ 1,35,040 ಇಸ್ ನಾಟ್ ದ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇಟ್ ಈಸ್ ದಿ ಅಮೌಂಟ್ ವಿಚ್ ಇನ್ಕ್ಲೂಡ್ಸ್ ದಿಸ್ 2,648 ಆಲ್ಸೋ. ದಟ್ಸ್ ವೈ ಯು ಡೂ 2 by 102. ಸೊ ವಿಲ್ ಗೆಟ್ 2,648. ಈಗ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ? ರಿಮೈನಿಂಗ್ ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ಎಷ್ಟದು? 1,35,040 ಏನು ಬಂದಿದೆ, 2,87,000 ಮೈನಸ್ ಆಲ್ ಆಫ್ ದೀಸ್, ಬಟ್ 2,648 ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡಿ ಇಲ್ಲಿ ಕೊಡ್ತಿದ್ದೀವಿ. ಸೊ ಹ್ಯಾವ್ ಎ ಲುಕ್, ದಿಸ್ ಅಮೌಂಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಕೊಡ್ತೀವಿ. ಜಸ್ಟ್ ಆ್ಯಡ್ ಆಲ್ ದೀಸ್, ಸಬ್ಟ್ರಾಕ್ಟ್ ಆಲ್ ಆಫ್ ದೀಸ್ ಇನ್ಕ್ಲೂಡಿಂಗ್ ದಿಸ್ 2,648 ಸಬ್ಟ್ರಾಕ್ಟ್ ಮಾಡಿ 1,32,392 ಕೊಡ್ತಾ ಇರೋದು. ಅಂದರೆ ನೀವು ಇವಾಗ 2% 2 by 100 ಮಾಡಬೇಕು ಅಂದರೆ 1,32,392 ಮೇಲೆ 2 by 100 ಮಾಡಿದ್ರೆ ನಿಮಗೆ 2,648 ಬರುತ್ತೆ. ಬಟ್ ಯು ಆರ್ ಕ್ಯಾಲ್ಕುಲೇಟಿಂಗ್ 2% ಆನ್ ದಿಸ್ ಅಮೌಂಟ್ 1,35,040. ಈ 1,35,040ನಲ್ಲಿ 2,648 ಇನ್ಕ್ಲೂಡ್ ಆಗಿರೋದ್ರಿಂದ 2% ಸೇರ್ಕೊಂಡಿರೋದ್ರಿಂದ 2 by 102 ಮಾಡ್ತೀರಾ. ಓಕೆ, ಸೊ 2,648 ಬಂದಮೇಲೆ ಆಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಕ್ಯಾಲ್ಕುಲೇಟ್ ಮಾಡಿ, ಅಂದರೆ ಆಲ್ ರಿಸೀಟ್ಸ್ ಮೈನಸ್ ಆಲ್ ದ ಪೇಮೆಂಟ್ಸ್ ಅಪ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮಾಡಿದ್ರೆ ನಿಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಕೊಡ್ತಾ ಇದ್ದೀವಿ ಅನ್ನೋ ಸಿಗುತ್ತೆ. ಸೊ ವಿ ಆರ್ ಪೇಯಿಂಗ್ ದಮ್ 1,32,392. ಬಟ್ ನಾವು ಎಷ್ಟು ಕೊಡಬೇಕಿತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ? ವಿ ವರ್ ಸಪೋಸ್ ಟು ಪೇ 2,24,000. Instead, we are paying only 1,32,392. So 1,32,392 divided by 2,24,000 ಮಾಡಿದ್ರೆ we are giving them only 59 paisa in a rupee. 1 rupee ಕೊಡೋ ಪ್ಲೇಸಲ್ಲಿ ಬರೀ 59 ಪೈಸಾ ಕೊಡ್ತಾ ಇದ್ದೀವಿ ಅಂತ. Okay, so I hope you have understood this problem. So you have several MCQs that I have already given in the PPTs. So you can go through that for an idea about the online test. Okay, thank you so much.